ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ ನಟಿ ಪವಿತ್ರ ಗೌಡಗೆ ಸಿಗುತ್ತಾ ಜಾಮೀನು? ನ್ಯಾಯಾಲಯದ ಆದೇಶದಲ್ಲಿದೆಯಾ ತಾಂತ್ರಿಕ ದೋಷ? ನಟಿ ಪವಿತ್ರ ಗೌಡಗೆ ಜಾಮೀನು ಇನ್ನೊಮ್ಮೆ ಸಿಗುತ್ತಾ? ಕೋರ್ಟ್ ಆದೇಶದಲ್ಲಿದೆಯಾ ತಾಂತ್ರಿಕ ದೋಷ? ಪವಿತ್ರ ಗೌಡ ಪರ ವಕೀಲ ಬಾಲನ್ ಹೊಸ ವಾದ. ಪವಿತ್ರ ಗೌಡಗೆ ಜಾಮೀನು ನೀಡುವಂತೆ ಮನವಿ. ಸಿಆರ್ಪಿಸಿ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬಿಎನ್ಎಸ್ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಿತ್ತು. ಪ್ರಸ್ತುತ ಸಿಆರ್ಪಿಸಿ ಸೆಕ್ಷನ್ 173 ಅಮಾನ್ಯವಾಗಿದೆ. ಬಿಎನ್ಎಸ್ ಬಂದ ಬಳಿಕ ಕೆಲವು ಹಳೆಯ ಸೆಕ್ಷನ್ಗಳು ಇಲ್ಲ. ಹಳೆಯ ಕಾಯ್ದೆಯ ಅಡಿ ಚಾರ್ಜ್ ಶೀಟ್ ಪರಿಗಣಿಸಿದ್ದು ಸರಿಯಲ್ಲ. ಅಸ್ತಿತ್ವದಲ್ಲಿಲ್ಲದ ಸಿಆರ್ಪಿಸಿ ಅಡಿ ಜೈಲಿಗೆ ರಿಮ್ಯಾಂಡ್ ನೀಡಿದ್ದು ಸರಿಯಲ್ಲ. ಆರೋಪ ಪಟ್ಟಿ ಹಾಗೂ ಕಾಗ್ನಿಜೆನ್ಸ್ ಕಾನೂನು ಬದ್ಧವಾಗಿಲ್ಲ. ಕಡ್ಡಾಯ ಜಾಮೀನಿಗೆ ನಮ್ಮ ಕಕ್ಷಿದಾರರು ಅರ್ಹರು. ಹೀಗಾಗಿ ಜಾಮೀನು ಮಂಜೂರು ಮಾಡಿ. ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಪ್ರಶ್ನಿಸುತ್ತಿಲ್ಲ. ಬದಲಾಗಿ ತಾಂತ್ರಿಕ ಲೋಪ ಇರುವ ಕಾರಣ ಜಾಮೀನನ್ನು ನೀಡಬೇಕು ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರಾದ ಬಾಲನ್ ಅವರು ವಾದವನ್ನು ಮಂಡಿಸಿದ್ದಾರೆ. ಈ ಹಿಂದೆ ಐಪಿಸಿ ಸೆಕ್ಷನ್ಗಳಿತ್ತು, ಸಿಆರ್ಪಿಸಿ. ಆ ಸೆಕ್ಷನ್ ಬ್ರಿಟಿಷ್ ಕಾಲಘಟ್ಟದಿಂದ ಹಿಡಿದು ಈವರೆಗೂ ಅದೇ ಸೆಕ್ಷನ್ಗಳನ್ನು ತಾತ ನೆಟ್ಟಿರೋ ಆಲದ ಮರದ ಥರ ಅದಕ್ಕೆ ನೀರು ಹಾಕಿ ಬೆಳೆಸ್ತಾ ಬಂದ್ವಿ. ಬ್ರಿಟಿಷರು ಸೃಷ್ಟಿಸಿದ್ದಂತಹ ಕಾನೂನುಗಳಿಗೆ ಒಂದಷ್ಟು ತಿದ್ದುಪಡಿಯನ್ನು ತಂದು ನಮ್ಮ ಭಾರತದ ಈಗಿನ ಪ್ರಸಕ್ತ ವೈಜ್ಞಾನಿಕತೆಗೆ ಅನುಕೂಲ ಆಗುವಂತಹ ಕೆಲವೊಂದು ಕಾನೂನುಗಳನ್ನು ತರಬೇಕು ಅಂತ ಹೇಳಿ ಸಾಕಷ್ಟು ಯೋಚನೆಗಳು, ಸಾಕಷ್ಟು ಚರ್ಚೆಗಳು, ಸುದೀರ್ಘವಾದಂತಹ ಅನೇಕ ಬಾರಿಯೂ ಕೂಡ ಚರ್ಚೆಗಳಾಗಿತ್ತು. ಆದರೆ ತರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕಟ್ಟ ಕಡೆಯದಾಗಿ ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ಬಿಎನ್ಎಸ್ ಸೆಕ್ಷನ್ ಅನ್ನು ತಂತು. ಬಿಎನ್ಎಸ್ ಸೆಕ್ಷನ್ ಭಾರತದಲ್ಲಿ ಈಗ ಪ್ರಾಯೋಗಿಕವಾಗಿದೆ. ಹಾಗಾಗಿ ಐಪಿಸಿಗೆ ಯಾವ ಮಾನ್ಯತೆಗಳು ಇಲ್ಲ. ಸೊ ಪವಿತ್ರ ಗೌಡಳ ಪ್ರಕರಣವನ್ನ ಐಪಿಸಿ ಸೆಕ್ಷನ್ನ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬಿಎನ್ಎಸ್ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕಾಗಿತ್ತು. ಆ ಪ್ರಕಾರ ಆಗದೇ ಇರೋದ್ರಿಂದಾಗಿ ಪವಿತ್ರಾಳಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಪವಿತ್ರ ಗೌಡಳ ವಕೀಲರು ಬಾಲನ್ ಅವರು ವಾದವನ್ನು ಮಂಡಿಸಿದ್ದಾರೆ. ಈ ವಾದವನ್ನು ಪರಿಗಣಿಸೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಈ ವಾದದಲ್ಲಿ ವೈಜ್ಞಾನಿಕತೆ ಇದ್ದರೆ ನ್ಯಾಯಾಲಯ ಪುರಸ್ಕಾರ ಮಾಡುತ್ತೆ, ಇಲ್ಲವಾದಲ್ಲಿ ತಿರಸ್ಕಾರ ಮಾಡುತ್ತೆ. ಹಾಗಾದರೆ ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಅನ್ನೋದು ಪ್ರಶ್ನಾರ್ಥಕವಾಗಿ ಬಾಕಿ ಉಳಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.